ಎಲ್ರಿಗೂ ನಮಸ್ಕಾರ. ಆಶಾಸ್ ಫುಡ್ ಕೋರ್ಟ್ಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಬನ್ನಿ, ಇವತ್ತೊಂದು ಹಾಗಲಕಾಯಲ್ಲಿ ಒಂಚೂರು ಏನು ಕಹಿ ತೆಗಿದೇನೆ ಹಾಗೆ ಮಾಡುವಂಥ ಒಂದು ಕರಿ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಾಗುತ್ತೆ, ತುಂಬಾ ರುಚಿಯಾಗಿರುತ್ತೆ. ಒಂಚೂರು ಕಹಿ ಗೊತ್ತಾಗೋದೇ ಇಲ್ಲ. ಮಾಡಿ ನೋಡಿ. ಹಾಗಲಕಾಯಿ ಒಂಥರ ತಿನ್ನಲ್ಲ ವಿಷ ಅನ್ನೋರು ಕೂಡ ಖಂಡಿತ ತಿಂತಾರೆ. ತುಂಬಾ ಚೆನ್ನಾಗಾಗುತ್ತೆ. ಮಾಡಿ ನೋಡಿ. ಯಾವತ್ತಾದರೂ ನೀವು ಅಲಸಂದೆ ಕಾಳು ಹಾಕಿ ಹಾಗಲಕಾಯಿ ಟ್ರೈ ಮಾಡಿದ್ದೀರಾ? ಇದು ಮಾಡಿ, ಇದೊಂದು ಹೊಸ ಥರ ಟ್ರೈ ಮಾಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಬನ್ನಿ ಮಾಡೋದು ಹೇಗೆ ನೋಡೋಣ. ಒಂದು ಬಟ್ಲಷ್ಟು ಅಂದರೆ ಒಂದು 50 ಗ್ರಾಮ್ ಅಷ್ಟು ಅಲಸಂದೆ ಕಾಳು ತೊಗೊಂಡಿದ್ದೀನಿ. ಕೌಪಿ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಇದನ್ನು ತೊಳೆದ್ಬಿಟ್ಟು ಚೆನ್ನಾಗಿ ಒಂದು 3 ಗಂಟೆ ಕಾಲ ನೆನೆಸಿಟ್ಟಿದ್ದೀನಿ. ಇದನ್ನು ನೆನೆಸ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ನೆಂದಿದೆ ಕಾಳು. ಒಂದು ಪಾತ್ರೆಗೆ ಹಾಕ್ಬಿಟ್ಟು ಕುಕ್ಕರಲ್ಲಿ ಹಾಕೋದು ಬೇಡ, ಹಾಗೆ ಬೇಯಿಸೋಣ. ಬೇಕಾದರೆ ಎಕ್ಸ್ಟ್ರಾ ನೀರು ಹಾಕಿ ಚೆನ್ನಾಗಿ ಬೇಯಬೇಕು, ಮೆತ್ತಗೆ ಬೇಯಬೇಕು. ಹಾಗೆ ಬೇಯಿಸ್ಕೊಳ್ಳೋಣ. ನೋಡಿ, ಈಗ ತಟ್ಟೆ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ನೋಡಿ, ಇವಾಗ ಪ್ಯಾರಲಲ್ ಆಗಿ ಒಂದು ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋಣ. ಒಂದೇ ಒಂದು ಮೀಡಿಯಮ್ ಸೈಜ್ ಆನಿಯನ್ನ ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 6 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋಣ. ತುಂಬ ಚೆನ್ನಾಗುತ್ತೆ, ತುಂಬ ರುಚಿಯಾಗಿರುತ್ತೆ. ಮಾಡಿ ನೋಡಿ. ಕಹಿನೇ ಗೊತ್ತಾಗಲ್ಲ, ಏನು ಕಹಿ ತೆಗಿಯೋದು ಬೇಡ ಹಾಗಲಕಾಯಿ. ಸ್ವಲ್ಪ ಅರಶಿನ ಹಾಕೋಣ. ಒಂದು ಚೂರು ಒಂದು 1/4 ಸ್ಪೂನ್ ಅಷ್ಟು ಹಸಿಮೆಣಸಿನ್ಕಾಯಿ ಪುಡಿ ಹಾಕೋಣ. ತುಂಬ ಚೆನ್ನಾಗುತ್ತೆ. ಮಾಡಿ. ಒಂದು ಸ್ವಲ್ಪ ಧನಿಯಾ ಹಾಕೋಣ, ಕೊತ್ತಂಬರಿ ಬೀಜ, ಹಾಗೆ ಒಂಚೂರು ಜೀರಿಗೆನೂ ಹಾಕ್ಕೊಳ್ಳೋಣ. ಒಂದು 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಒಂದು 2 ಸ್ಪೂನಷ್ಟು ಸಣ್ಣಕ್ಕೆ ಹೆಚ್ಚಿಟ್ಟಿರೋ ಟೊಮೆಟೊ, ಇಲ್ಲದ್ರೆ ಅರ್ಧ ಟೊಮೆಟೊ. ಚಿಕ್ಕದಾದರೆ 1 ಟೊಮೆಟೊ ಹಾಕ್ಬಿಡಿ, ಇಲ್ಲಾಂದರೆ ಅರ್ಧ ಹಾಕಿ ಸಾಕು. ಈಗ ಕಾಳು ಬೆಂದಿದೆಯಲ್ಲ, ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋಣ. ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿ, ಕಾಳಿಗೆ ಉಪ್ಪು ಹತ್ತಲಿ ಅಂತ ಉಪ್ಪು ಹಾಕೋಣ. ಈಗ ಮಸಾಲೆ ಇಟ್ಕೊಂಡಿದ್ವಲ್ಲ, ಇಲ್ಲಿ ಯಾರು ಬೆಳ್ಳುಳ್ಳಿ ಇಷ್ಟ ಇರೋರು ಬೇಕಾದರೆ ಒಂದು 3-4 ಬೆಳ್ಳುಳ್ಳಿ ಎಸಳು ಹಾಕ್ಕೋಬೋದು. ಒಂದು ಕೋರ್ಸ್ ಗ್ರೈಂಡ್ ತರಿಯಾಗಿ ರುಬ್ಕೊಳ್ಳೋಣ. ಒಂದು ಬಾಣಲೆ ಇಡೋಣ. ದಪ್ಪ ತಳದ ಬಾಣಲೆ ಇಟ್ಬಿಟ್ಟು ಒಂದು 4-5 ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೋಣ. ಸಾಸಿವೆ ಚಟ್ಪಟ ಅಂತ ಸಿಡಿಲಿ. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಕಹಿ ಇತ್ತ ಅಂತಾನೆ ಗೊತ್ತಾಗಲ್ಲ. ಈಗ ಒಂದು 2 ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡಿರೋದು, ಸ್ವಲ್ಪ ಕರ್ಬೇವಿನ ಸೊಪ್ಪು 2 ಹಾಕೋಣ. ಹಾಕ್ಬಿಟ್ಟು ಮೆತ್ತಗಾಗೋವರೆಗೂ ಹುರಿಯೋಣ. ಹಾಗಲಕಾಯಿ ವಿಷ ಅನ್ನೋರು ಕೂಡ ಖಂಡಿತ ತಿಂತಾರೆ. ನಾನೇ ತಿಂತಿರ್ಲಿಲ್ಲ ಇಷ್ಟು ದಿನ ಹಾಗಲಕಾಯಿ. ಈ ರೆಸಿಪಿ ಮಾಡಿದ್ಮೇಲೆ ನಂಗೆ ತುಂಬ ಇಷ್ಟ. ಚಪಾತಿಗೆ, ಅನ್ನಕ್ಕೆ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಹಾಗಲಕಾಯಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಚಿಕ್ಕದು ಸಿಗುತ್ತಲ್ಲ, ಅದು ತೊಗೊಂಡಿದ್ದೆ. ಈಗ ಸಣ್ಣಕ್ಕೆ ಹೆಚ್ಚಿರೋ ಹಾಗಲಕಾಯಿ ತೊಳೆದು ಹೆಚ್ಚಿಟ್ಕೊಂಡಿದ್ದೆ. ಸಣ್ಣಕ್ಕೆ ಹೆಚ್ಕೊಂಬೇಡ ಹಾಗಲಕಾಯಿ. ನೋಡಿ, ಯಾವ ಅರಿಶಿನ ಉಪ್ಪು. ಕೆಲವ್ರು ಏನು ಮಾಡ್ತಾರೆ, ಹಾಗಲಕಾಯಿ ಕಹಿ ತೆಗಿತಾರೆ. ಇದರಲ್ಲಿ ಏನೂ ಬೇಕಾಗಿಲ್ಲ. ಈಗ ನೋಡಿ, ಸ್ವಲ್ಪ ಉಪ್ಪು ಹಾಕೋಣ. ಹಾಗಲಕಾಯಿ ಮೆತ್ತಗಾಗೋವರೆಗೂ ಬೇಯಿಸಬೇಕು. ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಹೀಗೆ ಹುರಿದಂಗೆ ಮಾಡಿಬಿಟ್ಟು ಒಂಚೂರು ಅರಿಶಿನ ಹಾಕಿ ಅದನ್ನು ಮಿಕ್ಸ್ ಮಾಡಿ ಮಧ್ಯ ಒಂದು ಲಿಡ್ ಮುಚ್ಚಿ ಬೇಯಿಸೋಣ. ನೀರೇನು ಹಾಕೋದು ಬೇಡ. ಹಾಗಲಕಾಯಿಗೆ ಉಪ್ಪು ಹಾಕಿದ ತಕ್ಷಣ ಅದೇ ನೀರು ಬಿಟ್ಕೊಳ್ಳುತ್ತೆ. ಅರಿಶಿನೂ ಹಾಕಿರೋದ್ರಿಂದ ತಾನೇ ನೀರು ಬಿಡುತ್ತೆ. ಆನಿಯನ್ನಲ್ಲೂ ಈರುಳ್ಳಿಲೂ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಸಿಮ್ಮಲ್ಲಿ ಮಾಡೋಣ, ಯಾವುದು ಹೈ ಫ್ಲೇಮಲ್ಲಿ ಮಾಡೋದು ಬೇಡ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನೋಡಿ, ಹಾಗಲಕಾಯಿ ಹಸಿರೋಗಿತ್ತು. ಮಧ್ಯ ಲಿಡ್ ಮುಚ್ಚೋಣ, ತೆಗೆದು ನೋಡೋಣ, ಚೆಕ್ ಮಾಡೋಣ ಬೆಂದಿದೆಯಾ ಅಂತ. ಮೆತ್ತಗಾಗೋವರೆಗೂ ಬೇಯಿಸ್ಬೇಕು. ಅವಾಗ ಚೆಕ್ ಮಾಡ್ತಾರಣ. ಈಗ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕೋಣ. ತರಿಯಾಗಿ ರುಬ್ಕೋಬೇಕು, ನುಣ್ಣಕ್ಕೇನು ರುಬ್ಬೋದು ಬೇಡ. ಅಕಸ್ಮಾತ್ ನುಣ್ಣಗಾಯ್ತು ಅಂದ್ರೂ ಏನು ಪ್ರಾಬ್ಲಮ್ ಇಲ್ಲ. ಇದು ಹಾಕ್ಬಿಟ್ಟು ಮತ್ತೆ ಲಿಡ್ ಮುಚ್ಚಿ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು. ತುಂಬ ರುಚಿಯಾಗಿರುತ್ತೆ. ದೋಸೆ, ಇಡ್ಲಿ, ಚಟ್ನಿ ಬದಲಿಗೆ ಇದನ್ನೇ ಮಾಡ್ಕೊಂಬಿಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಚಪಾತಿಗೂ ಸಕ್ಕದಾಗಿರುತ್ತೆ. ಅನ್ನದ ಜೊತೆ ಕಲ್ಸ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಕಲ್ಸ್ಕೊಂಡು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ, ಈಗ ಮತ್ತೆ ಚೆಕ್ ಮಾಡೋಣ. ಎಲ್ಲ ಹೊಂದ್ಕೋತಾ ಇದೆಯಾ ಅಂತ ನೋಡೋದಷ್ಟೇ. ತಳ ಹತ್ತದೇ ಇರೋಂಗೆ ನೋಡ್ಕೊಳ್ಳೋದು. ಚೆನ್ನಾಗಿ ಹುರಿಯೋಣ. ನೋಡಿ, ಎಷ್ಟು ಒಳ್ಳೆ ಬಣ್ಣ ಕಾಣಿಸ್ತದೆ. ಈಗ 2 ಹುಳಿ ಟೊಮೆಟೊ ಚೆನ್ನಾಗಿ ಹೆಚ್ಚಿಟ್ಕೊಂಡಿರೋದು ಹುಳಿ ಟೊಮೆಟೊ ಸೇರಿಸ್ತಾ ಇದ್ದೀನಿ. ಟೊಮೆಟೊನು ಚೆನ್ನಾಗಿ ಮೆತ್ತಗಾಗಬೇಕು, ಹಾಗೆ ಹುರಿಬೇಕು. ಚೆನ್ನಾಗಿ ಮ್ಯಾಶ್ ಆಗಬೇಕು, ಆ ಥರ ಹುರಿಬೇಕು ಟೊಮೆಟೊ. ಈಗ ಮತ್ತೆ ಲಿಡ್ ಮುಚ್ಚೋಣ. ಟೊಮೆಟೊ ಚೆನ್ನಾಗಿ ಬೇಯೋವರೆಗೂ ಹಾಗೆ ಬಿಡೋಣ. ಒಂದು ಲಿಡ್ ಮುಚ್ಚಿದ್ದೀನಿ. ಹಾಗೆ ಒಂದು 5-6 ನಿಮಿಷಕ್ಕೆ ಚೆನ್ನಾಗಿ ಟೊಮೆಟೊ ಬೆಂದು ಹೋಗುತ್ತೆ. ಮತ್ತೆ ತೆಗೆದು ನೋಡೋಣ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮೆತ್ತಗಾಗಿದೆ ಟೊಮೆಟೊ. ಈಗ ಒಂದ್ಸಲ ಸೌಟಲ್ಲಿ ಹಿಂಗಂದರೆ ಸರಿ ಹೋಗುತ್ತೆ.
ಈಗ ಬೆಂದಿರೋ ಕಾಳು ಹಾಕೋಣ. ಈ ಕಾಳು ಹಾಕೋದ್ರಿಂದನೇ ಅದರಲ್ಲಿರೋ ಕಹಿ ಒಂಚೂರು ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ಕಾಳು ಹೆಲ್ತಿನೂ, ದೇಹಕ್ಕೆ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು. ಕಾಳು ಹಾಕಿ ಮಾಡಿ ರುಬ್ಬುವಾಗ ಬೇಕಾದ್ರೆ ಒಂಚೂರು ಬೇಯಿಸಿರೋ ಕಾಳನ್ನ ಹಾಕ್ಕೊಂಡು ರುಬ್ಬಿದ್ರೆ ಇನ್ನು ಇದು ಗ್ರೇವಿ ಗಟ್ಟಿಯಾಗಿ ಬರುತ್ತೆ. ಕಾಳಲ್ಲಿರೋ ನೀರೇ ಅಷ್ಟು ಸಾಕಾಯಿತು. ಇದಕ್ಕೆ ಚೆನ್ನಾಗಿ ಹುರಿಯೋಣ, ಎಲ್ಲ ಹೊಂದ್ಕೊಳ್ಳೋವರೆಗೂ ಕೂದಿಸೋಣ. ಹಾಗೆ ಹೋಯ್ತು ಸ್ನೇಹಿತರೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮಾಡಿ ನೋಡಿ. ನಿಜವಾಗ್ಲೂ ಹಾಗಲಕಾಯಿ ಕರಿನಾ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ. ಖಂಡಿತ ಹಾಗಲಕಾಯಿದೇನೆ, ಮಾಡಿ ನೋಡಿ. ಯಾವ ಬೆಲ್ಲ ಏನು ಉಪಯೋಗಿಸಿಲ್ಲ. ಅದು ಇನ್ನೊಂದು ಮೆಥಡ್ ಇದೆ, ಟ್ರೆಡಿಷ್ನಲ್ ಮೆಥಡ್, ಅದು ನೆಕ್ಸ್ಟ್ ಶೇರ್ ಮಾಡ್ತೀನಿ. ನಮ್ಮನೇಲಿ ಎಲ್ರಿಗೂ ಇಷ್ಟ ಆಯಿತು. ಇದು ತುಂಬಾ ಇಷ್ಟ ಆಗಿ ಎಲ್ಲರೂ ಬೇಗನೂ ಖಾಲಿ ಆಗೋಯ್ತು, ಅಷ್ಟು ಚೆನ್ನಾಗಿತ್ತು. ಚಪಾತಿ ಮಾಡಿದ್ದೆ, ಅದ್ರ ಜೊತೆ ತುಂಬ ಚೆನ್ನಾಗಿತ್ತು. ಆರೋಗ್ಯಕ್ಕೆ ಒಳ್ಳೆಯದು ಹಾಗಲಕಾಯಿ. ನೋಡಿ ರೆಡಿನೇ ಆಗೋಯ್ತು. ಇಷ್ಟ ಆಯಿತು ಅನ್ಕೋತೀನಿ. ಲೈಕ್ ಮಾಡಿ, ಖಂಡಿತ ಸಬ್ಸ್ಕ್ರೈಬ್ ಮಾಡಿಲ್ಲದೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಈ ರೆಸಿಪಿ ವಾಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನೋಡಿ ಸಕ್ಕತ್ತಾಗಿರೋ ಹಾಗಲಕಾಯಿ ಕರಿ, ಗೊಜ್ಜು ಅಂತನಾರು ಕರೀರಿ, ಕರಿ ಅಂತನಾರು ಕರೀರಿ, ಪಲ್ಯ ಅಂತನಾರು ಕರೀರಿ, ತುಂಬಾ ಚೆನ್ನಾಗಿರುತ್ತೆ. ಮಾಡಿ ನೋಡಿ, ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ರೆಸಿಪಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಎಲ್ಲರಿಗೂ. ನೋಡಿ ಬಾಯಲ್ಲಿ ನೀರು ಉರುತ್ತಲ್ವ, ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನ್ಸಲ್ವ? ಖಂಡಿತ ಅನಿಸುತ್ತೆ. ಸಖತ್ತಾಗಿದೆ. ಒಂಚೂರು ಕರ್ಬೇವಿನ ಸೊಪ್ಪಿದ್ದು, ಕೊತ್ತಂಬರಿ ಸೊಪ್ಪಿದ್ರೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ರೆಸಿಪಿಲಿ ಸಿಗ್ತೀನಿ. ಥ್ಯಾಂಕ್ ಯು.